ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಗೀ ರೈಸ್. ತುಂಬ ಚೆನ್ನಾಗಿರ್ತೈತೆ ಗೀ ರೈಸು. ಸಿಂಪಲ್ ಐಟಮ್ಸು, ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಗೀ ರೈಸ್. ಪಾತ್ರೆ ಬಿಸಿ ಆಗೈತೆ. ಈಗ ನೋಡಿ, ತುಪ್ಪ. ಗೀ ರೈಸ್ಗೆ ತುಪ್ಪನೇ ಮೇಯ್ನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಳ್ರಿ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆಗೈತೆ. ಈಗ ಇಡೀ ಗರಂ ಮಸಾಲ ನಿಮ್ಮ ಹತ್ರ ಯಾವುದೈತೋ ಅದನ್ನು ಹಾಕ್ಕೊಳ್ರಿ. ಈಗ ಹಾಕ್ಕೊಬಿಡೋಣ. ಪಲಾವ್ ಐಟಮ್ ಎಲ್ಲ ಹಾಕಿದಾಗೈತೆ. ಈಗ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಬಿಡೋಣ. ಈರುಳ್ಳಿ ಫುಲ್ಲು ದೊಡ್ಡದಾಗಬೇಕು. ಫ್ರೈಡ್ ಆನಿಯನ್ ಥರ ಆಗಬೇಕು. ಅಲ್ಲಿವರೆಗೂ ಬಿಟ್ಬಿಡೋಣ. ನೋಡಿ, ಇಷ್ಟ ಆಗಬೇಕು ಈರುಳ್ಳಿ. ಈಗ ಇದಕ್ಕೆ ಗೋಡಂಬಿ, ಹಸಿರುಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದಕ್ಕೆ ಹಾಕ್ಬಿಡೋಣ. ಒಂದೇದಕ್ಕೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡಿದ್ದೀವಿ. ಈಗ ಟೊಮೆಟೊ ಹಾಕಿ ಚೆನ್ನಾಗಿದು ಮೆಲ್ಟ್ ಆಗೋವರೆಗೂ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಗೀ ರೈಸ್ಗೆ ನೀವು ಟೊಮೆಟೊ ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ತುಂಬ ಇಷ್ಟ ಆಗ್ತೈತೆ ಟೊಮೆಟೊ ಹಾಕಿರೋದು. ಮತ್ತು ನಾನು ಬಳಸಿರೋ ಪದಾರ್ಥಗಳನ್ನ ನಾನು ಎಷ್ಟು ಅಂತ ಅಳತೆ ರೂಪದಲ್ಲಿ ಹೇಳ್ತಾ ಇಲ್ಲ, ಬರೀ ಪದಾರ್ಥಗಳ ಹೆಸರುಗಳು ಮಾತ್ರ ನಾನು ಹೇಳಿ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಅಳತೆ ತೋರಿಸಿ ಅಂತ ಹೇಳಿದ್ರೆ ಮುಂದೆ ಬರೋ ವೀಡಿಯೋಗಳಲ್ಲಿ ಅದೇ ಥರನೇ ಅಳತೆ ಪ್ರಕಾರವಾಗಿ ಮಾಡಿ ತೋರಿಸ್ತೀನಿ. ಈಗ ಟೊಮೆಟೊ ಚೆನ್ನಾಗಿ ಬೇಯಲಿ. ನೋಡಿ, ಇಷ್ಟ ಆಗಬೇಕು. ಈಗ ಇದಕ್ಕೆ ಅವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಬಿಡೋಣ. ಸರಿ, ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸೋಣ. ನೋಡಿ, ನಾನು ಈ ಬಟ್ಲಲ್ಲಿ 1 ಬಟ್ಲು ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ 2ರಷ್ಟು ನೀರು ಸೇರಿಸ್ಕೊಂಬಿಡೋಣ. ನೀರು ಸೇರಿಸಿತ್ತಾಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ. ಸೇರಿಸಿ ಒಂದ್ಸರಿ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಬಿಡೋಣ ಕುದಿ ಬರೋವರೆಗೂ. ನೋಡಿ, ಕುದಿ ಬರ್ತೈತೆ. ಈಗ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಘಮ ಘಮ ಅಂತ ಐತೆ ಸ್ಮೆಲ್ ಮಾತ್ರ. ಈಗ ಮಿಕ್ಸ್ ಮಾಡಿದ್ದಾಯಿತು. ನೋಡಿರಿ, 15 ನಿಮಿಷ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಗ್ಯಾಸ್ದು 15 ನಿಮಿಷ ಬಿಟ್ಬಿಡ್ಬೇಕು. ಇದೇ ಥರ ಚಿಕ್ಕದಾಗಿ ಇಟ್ಬಿಟ್ಟು ಗೀ ರೈಸು ರೆಡಿಯಾಗಿರ್ತೈತೆ. ಈಗ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಒಂದು 15 ನಿಮಿಷ. ನೋಡಿ, 15 ನಿಮಿಷ ಆಗಿದೆ. ಇವಾಗ ತಿರುಗಿಸ್ಕೊಡೋಣ. ನೀಟಾಗಿ ಅನ್ನ ಎಲ್ಲ ಬೆಂದಿದೆ. ನೋಡಿ, ಉದ್ರಾಗಿ ಚೆನ್ನಾಗಿ ಆಗಿದೆ. ನೀವು ಇದನ್ನು ವೆಜ್ ಗ್ರೇವಿ ಜೊತೆ ಆಗಲಿ, ನಾನ್ ವೆಜ್ ಗ್ರೇವಿ ಜೊತೆ ಆಗಲಿ ಸರ್ವ್ ಮಾಡ್ಬೋದು. ಇಲ್ಲ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರ್ತೈತೆ. ನೋಡಿ, ಇದಾಗಿದೆ. ಈಗ ಇಳಿಸ್ಬಿಡೋಣ. ನಮ್ಮಮ್ಮ ಗೀ ರೈಸ್ ಮಾಡೋರೆ, ಹೆಂಗೈತೆ ಬನ್ನಿ ಟೇಸ್ಟ್ ನೋಡೋಣ. ಚೆನ್ನಾಗೈತೆ. ನೀವು ಮನೇಲಿ ಹೊಸ ಟ್ರೈ ಮಾಡಿ ನೋಡಿ. ನೋಡಲ್ಲ ಸ್ನೇಹಿತರೆ, ಗೀ ರೈಸು ಈ ಥರ ಬಂದಿತ್ತು. ಟೇಸ್ಟ್ ನಿಜ ತುಂಬ ಚೆನ್ನಾಗಿರ್ತೈತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದ ಎಲ್ಲರಿಗೂ.